ಇದು ವಿಸ್ತಾರ ಪೋಲಿಂಗ್ ಬೂತ್ನ ಬೆಂಗಳೂರು ಗ್ರಾಮಾಂತರದ ಫಲಿತಾಂಶ. ನನಗೆ ಗೊತ್ತು ನೀವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೀರಿ ಈ ಫಲಿತಾಂಶಕ್ಕಾಗಿ. ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಕೂಡ ನಾವು ಈ ಫೋನ್ ಇನ್ ಮತ್ತು ಆನ್ ಗ್ರೌಂಡ್ ಸರ್ವೆನ ನಡೆಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಆದರೆ 9 ಗಂಟೆಯಿಂದ 5 ಗಂಟೆವರೆಗೂ ಅಂತ ಅನ್ಕೊಂಡಿದ್ದ ನಮಗೆ ಬಹಳ ಶಾಕಿಂಗ್ ಅಂತ ಅನ್ಸಿದ್ದೇನು ಅಂತಂದ್ರೆ, ಬರ್ತಾ ಇದ್ದಂಥ ಕರೆಗಳ ಮಹಾಪೂರ ಮತ್ತು ನಮಗೆ ಆನ್ ಗ್ರೌಂಡ್ ಅಲ್ಲಿ ಸಿಗ್ತಾ ಇದ್ದಂಥ ರೆಸ್ಪಾನ್ಸ್. ಹಾಗಾಗಿ ನಾವು ಏನ್ ಮಾಡಿದ್ವಿ, ನಿಮಗೆ ಗೊತ್ತಿರುವ ಹಾಗೆ ಇನ್ 1 ಅವರ್ ಎಕ್ಸ್ಟೆಂಡ್ ಮಾಡಿದ್ವಿ 5ರಿಂದ 6 ಗಂಟೆವರೆಗೂ. ಅಂದ್ರೆ 9 ಗಂಟೆಯಿಂದ 6 ಗಂಟೆವರೆಗೂ ನಡೆದಂಥ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಈ ಸರ್ವೆಯ ಫಲಿತಾಂಶ ಏನು, ಜನರ ನಾಡಿ ಮಿಡಿತ ಏನು, ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ಗಳಿಗೂ ಕೂಡ ನಮ್ಮ ಪ್ರತಿನಿಧಿಗಳು ಇವತ್ತು ಕಾಲಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಅವರು ಸಂಚಾರ ಮಾಡ್ತಾನೆ ಇದ್ದಾರೆ. ಫಲಿತಾಂಶವನ್ನು ನೋಡುವ ಸಮಯ. ಲೆಟ್ಸ್ ಬಿಗಿನ್. ನಾನು ಚಂದನ್ ಶರ್ಮಾ ನಿಮ್ಮೊಟ್ಟಿಗೆ ವಿತ್ ದಿ ಬಿಗ್ ಅಪ್ಡೇಟ್ಸ್ ಆಫ್ ದಿಸ್ ಮೂಮೆಂಟ್. ಬನ್ನಿ ಶುರು ಮಾಡೋಣ ಕಾರ್ಯಕ್ರಮನ ಇವಾಗ. ಇದು ರಣರೋಚಕವಾದಂತಹ ಫೈಟ್. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಮಧ್ಯೆ ರಣಕಾಳಗ. ಇದು ಸುಖ ಸುಮ್ಮನೆ ಬಳಸ್ತಾ ಇರೋ ಪದ ಅಲ್ಲ. ಫಲಿತಾಂಶ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೈ ಕಮಲದ ಈ ರೋಚಕ ಫೈಟ್ ಇದೆಯಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಊಹಿಸಲು ಸಾಧ್ಯವಾಗದ ಫೈಟ್ ಇದು. ಬಹುಶಃ ಇಡೀ ಭಾರತ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯ ಕಡೆಗೆ ಇವತ್ತು ತಿರುಗಿ ನೋಡುತ್ತೆ. ಅನುಮಾನನೇ ಬೇಡ, ಯಾರು ಗೆಲ್ತಾರೆ ಇಬ್ಬರ ನಡುವೆ. ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಕರೆಗಳ ಮಹಾಪೂರ. ಐ ವುಡ್ ಸೇ ನಿಯರ್ಲಿ 1 lakh. ಹೌದು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಕರೆ. ನಾವು ಇದನ್ನ ಇನ್ನೂ ಒಂದಿಷ್ಟು ಅಥೆಂಟಿಕ್ ಆಗಿ ಇಟ್ಕೊಳ್ಬೇಕು ಅನ್ನುವ ಸಲುವಾಗಿ ಆನ್ ಗ್ರೌಂಡ್ ಸರ್ವೆ ಕೂಡ ನಡೆಸಿದ್ವಿ. ನೆನಪಿರಲಿ, ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಇಲ್ಲಿ ಫೋನ್ಗಳನ್ನು ಸ್ವೀಕರಿಸ್ತಾ ಇರುವಾಗ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನಮ್ಮ ಪ್ರತಿನಿಧಿಗಳು ಸಂಚಾರ ಮಾಡ್ತಾ ಇದ್ರು. ಅವರು ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ಗಳಿಗೂ ಹೋದ್ರು. ಏನಿಲ್ಲ ಅಂತಂದ್ರೂ ಕೂಡ ಸರಿಸುಮಾರು ರ್ಯಾಂಡಮ್ ಸರ್ವೆ ನಡೆಸ್ಕೊಂಡು ಬಂದವರು ಒಂದು 400 ಆನ್ ಅನ್ ಆವರೇಜ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಆನೇಕಲ್, ಬೆಂಗಳೂರು ದಕ್ಷಿಣ, ಆರ್ ನಗರ, ಚನ್ನಪಟ್ಟಣ, ರಾಮನಗರ, ಎಲ್ಲ ಕಡೆಗಳಿಂದ, ಮಾಗಡಿ, ಎಲ್ಲ ಕಡೆಗಳಿಂದ, ಬೆಂಗಳೂರು ಸೌತ್, ಎಲ್ಲ ಕಡೆಗಳಿಂದ ನಮಗೆ ಡೀಟೇಲ್ ಸಿಕ್ಕಿದೆ. ಹಾಗಾಗಿ ಇದು ಅತ್ಯಂತ ಸ್ಪಷ್ಟ ಮತ್ತು ದಿ ಮೋಸ್ಟ್ ಆಥೆಂಟಿಕ್ ಸರ್ವೆ. ಕುಣಿಗಲ್ಲು, ಮಾಗಡಿ, ನಾನು ಕನಕಪುರ ಹೇಳೋದನ್ನು ಮರೆತ್ನಾ? ಸರ್ಟನ್ಲಿ ನಾಟ್. ಇಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳ ತಂಡ ನಮ್ಮ ಗಾಡಿಯನ್ನು ತಗೊಂಡು ಸ್ಪಷ್ಟವಾಗಿ ಜನರ ಮುಂದೆ ಹೋಗಿ, ಅಲ್ಲಿ ಯಾರೇ ಆಗಿರ್ಬೋದು, ಒಬ್ರು ಹಾಲು ಮಾರೋರಾಗಿರ್ಬೋದು, ತರಕಾರಿ ಮಾರೋರಾಗಿರ್ಬೋದು, ಒಂದು ಅಂಗಡಿ ಇಟ್ಕೊಂಡಿರೋರಾಗಿರ್ಬೋದು, ಐಸ್ ಕ್ರೀಮ್ ಪಾರ್ಲರ್ ಇಟ್ಕೊಂಡಿರೋರಾಗಿರ್ಬೋದು, ಸಾಮಾನ್ಯ ನಾಗರಿಕ ಒಬ್ಬ ನಡ್ಕೊಂಡು ಹೋಗ್ತಾ ಇರೋರು, ಒಬ್ಬ ಆಫೀಸ್ ಬೇರರ್, ಯಾರು ಬೇಕಾದ್ರೂ ಆಗಿರ್ಬೋದು, ಒಬ್ಬ ಟೀಚರ್, ಒಬ್ಬ ಟೈಲರ್, ಎನಿಬಡಿ ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್, ಅವರು ಆ ಗ್ರಾಮಾಂತರ ಕ್ಷೇತ್ರದ ವೋಟರ್ ಆಗಿರಬೇಕು ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೊಳ್ತೀವಿ. ಹಾಗಾಗಿ ನಾನು ಇವಾಗ ಏನ್ ಮಾಡ್ತೀನಿ, ನಮ್ಮ ಇಲ್ಲಿನ ಗೆಸ್ಟ್ ಅನ್ನು ನಿಮಗೆ ಪರಿಚಯ ಮಾಡೋಕ್ಕಿಂತ ಮುಂಚೆ ಈ ರೋಚಕ ಫೈಟ್ಗೆ ಸಾಕ್ಷಿಯಾದಂಥ ನಮ್ಮ ಪ್ರತಿನಿಧಿಗಳನ್ನ ಮತ್ತೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ 6 ಜನ ಇದ್ದಾರೆ, ಇನ್ನಿಬ್ರು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಜೊತೆಗೆ ಈಗ ರಾಜು ಇದ್ದಾರೆ, ಹನುಮಂತ್ ದುರ್ಗದಿದ್ದಾರೆ. ನೋಡಿ, ಫೋಟೋ ಫಿನಿಶ್ ಅಂದರೆ ಒಂದು ರೀತಿ ಕಪ್ಪು ಬಿಳುಪಿನ ಆಟದ ಥರದಲ್ಲಿ ಈಗ ನಾವು ಗಮನಿಸಿದ್ವಲ್ಲ, ಆ ರೀತಿ ಆಗ್ತಾ ಇದೆ. ಅಭಿಷೇಕ್ ಇದ್ದಾರೆ, ಅಂಡ್ ದೆನ್ ವಿ ಹ್ಯಾವ್ ಅಂಬರೀಶ್ ವಿತ್ ಅಸ್ ರೈಟ್ ನೌ. ಓಕೆ, ಲೆಟ್ ಮಿ ಗೋ ಟು ಚಂದ್ರಶೇಖರ್. ಚಂದ್ರಶೇಖರ್, ಹೌ ವಾಸ್ ಇಟ್? ಹೇಗಿತ್ರಿ? ಬೆಳಗ್ಗೆಯಿಂದ ಸಂಚಾರ ಮಾಡಿದ್ರಿ, 6-6:30 ಮನೆ ಬಿಟ್ಟವ್ರು ನೀವು, 7-7:30 ಸೇರ್ಕೊಂಡವರು, ಇಲ್ಲಿ ತನಕ ನೀವು ಅಲ್ಲೇ ಇದ್ದೀರಿ ಕ್ಷೇತ್ರದಲ್ಲಿ.
ರೆಸ್ಪಾನ್ಸ್ ಹೇಗಿತ್ತು ಜನರದ್ದು ಮತ್ತು ಅಭಿಪ್ರಾಯ ಜನರದ್ದು ಹೇಗಿತ್ರಿ? ಖಂಡಿತ ಚಂದ್ರಶರ್ಮ, ಇವತ್ತಿನ ಒಂದು ಲೋಕಸಭಾ ಚುನಾವಣೆ, ಅದರಲ್ಲೂ 28 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ನಿಜಕ್ಕೂ ಅಲ್ಲಿನ ಜನಗಳಲ್ಲೂ ಕೂಡ ಒಂದು ರೋಚಕತೆ ಇದೆ. ಪ್ರತಿಯೊಬ್ರು ಕೂಡ ಹೇಳ್ತಾರೆ ಯಾರು ಗೆಲ್ಲಬೇಕು ಅನ್ನೋಂಥದ್ದು. ಸೊ ಪ್ರತಿಯೊಬ್ಬರ ಒಂದು ಅಭಿಪ್ರಾಯಗಳು ಕೂಡ ಇಲ್ಲಿ ಗಮನಿಸ್ಬೋದು 50-50. ಒಬ್ಬರು ಡಾಕ್ಟರ್ ಅಂತಂದ್ರೆ ಮತ್ತೊಬ್ರು ಡಿ ಕೆ ಸುರೇಶ್ ಅಂತಾರೆ, ಒಬ್ರು ಡಾಕ್ಟರ್ ಮಂಜುನಾಥ್ ಅಂದ್ರೆ ಮತ್ತೊಬ್ರು ಡಿ ಕೆ ಸುರೇಶ್ ಅಂತಾರೆ. ಈ ರೀತಿಯಾದಂಥ ನೇರ ಪೈಪೋಟಿ, ಡೂ ಆರ್ ಡೈ ಅಂತಾರಲ್ಲ, ಆ ರೀತಿಯಾದಂಥ ಒಂದು ರೀತಿ ಬಹಳ ತೀವ್ರ ಪೈಪೋಟಿ. ಒಂದು ರೀತಿ ಯಾವ ರೀತಿ ಇರುತ್ತೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದರೆ ನಾನು ಮೊದಲ ಅನ್ನುವಂಥ ರನ್ನಿಂಗ್ ರೈಸ್ ರೀತಿಯಲ್ಲಿ ಓಡ್ತಾ ಇದೆ. ಸೊ ಒಬ್ರು ಮುಂದೆ ಹೋದ್ರೆ ಮತ್ತೊಬ್ರು ಓವರ್ಟೇಕ್ ಮಾಡ್ತಾರೆ, ಇನ್ನೊಬ್ರು ಈ ನಾನು ಮುಂದೆ ಹೋದೆ ಅನ್ನುವಂಥದ್ದು ನಿಟ್ಟುಸಿರು ಬಿಡುವಂಥ ಸಂದರ್ಭದಲ್ಲಿ ಮತ್ತೊಬ್ರು ಓವರ್ಟೇಕ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಫಲಿತಾಂಶ ಖಂಡಿತವಾಗ್ಲೂ ಈ ರೀತಿಯಾದಂಥ ಒಂದು ಫೈಟ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ಷೇತ್ರಗಳಲ್ಲಿ ನಡೆದಿರಲಿಲ್ಲ. ಆ ರೀತಿಯಾದಂಥ ಒಂದು ಹೈ ವೋಲ್ಟೇಜು. ನಾವಂತೂ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ರೀತಿ ಗಿಡಗಳಿಗೆ ನೀರಾಯಿಸುವಂಥದ್ದು, ಅಂದರೆ ಪಾತಿ ಮಾಡಿ ಗಿಡಗಳು ನೀರಾಯಿಸುವಂಥದ್ದು, ಇಟ್ಟಿಗೆಗೂಡಲ್ಲಿ ಕೆಲಸ ಮಾಡುವಂಥದ್ದು, ಆ ರೀತಿಯಾದಂಥ ಕೆಳ ಹಂತದ ನೆಟ್ವರ್ಕ್ವರೆಗೂ ಕೂಡ ನಾವು ರೀಚ್ ಆದೋ. ಯಾಕಂತಂದ್ರೆ ಪ್ರತಿಯೊಬ್ಬರ ಅಭಿಪ್ರಾಯ ಕೂಡ ಇಲ್ಲಿ ಮುಖ್ಯ. ಯಾರೋ ಒಬ್ರು ವಿದ್ಯಾವಂತರ ಅಭಿಪ್ರಾಯ ಮಾತ್ರ ಅಲ್ಲ, ಸೊ ಯಾರು ಅವಿದ್ಯಾವಂತರುಗಳು ಕೂಡ ಅಭಿಪ್ರಾಯ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಅಭಿಪ್ರಾಯಗಳನ್ನ ಪ್ರತಿಯೊಂದು ಒಂದಷ್ಟು ಕೋರ್ ಏರಿಯಾ ಹಳ್ಳಿಗಳಿಗೂ ಕೂಡ ಹೋಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ 50-50 ಫೈಟ್ ಈ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಫ್ಯಾಂಟಾಸ್ಟಿಕ್. ಸ್ಟ್ಯಾಂಡ್ ಲೈನ್ ವಿತ್ ಮೀ. ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೇನೆ. ಹನುಮಂತ್ ದುರ್ಗದ್, ಕನಕ್ಪುರ ಸಂಪೂರ್ಣ ಸುತ್ತಾಡಿದ್ರಿ ತಾವಿವತ್ತು. ಹೆಂಗಿತ್ರಿ ಕನಕ್ಪುರದ ಅನುಭವ ಕಥನ? ಈ ಸಂಪೂರ್ಣವಾದಂಥ ಬಹಳ ರೋಚಕತೆಯಿಂದ ಕೂಡಿರುವ ಈ ಆನ್ ಗ್ರೌಂಡ್ ಸರ್ವೆಯಲ್ಲಿ ಏನ್ರಿ ಕಂಡ್ರಿ ತಾವು? ಖಂಡಿತ ಚಂದನ್ ಶರ್ಮಾ ಅವರೇ, ಈಗ ಬೆಳಗ್ಗೆಯಿಂದನೂ ಕೂಡ ಸಂಜೆವರೆಗೂ ನಾವು ಸುತ್ತಾಡಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರ ಚುನಾವಣಾ ಕಾವಿನ ಟಾಪ್ ಫೈಟ್ ಒಂದು ಕಡೆಗೆ, ಮತ್ತೊಂದು ಕಡೆಗೆ ನಿಜಕ್ಕೂ ಕೂಡ ಚುನಾವಣಾ ಕಾವು ಏನಾದ್ರೂ ಇದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ವಿಧಾನಸಭೆ ಕ್ಷೇತ್ರಗಳೇನಿದಾವೆ ಆ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ನಿಜವಾದ ಕಾವು ಇರುವಂತದ್ದು ಬಹಳ ಸ್ಪಷ್ಟವಾಗಿ ಇವತ್ತು ನಮಗೆ ಹೋದಂತ ಸಂದರ್ಭದಲ್ಲಿ ಗ್ರೌಂಡ್ ಸರ್ವೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ನಾವು ಹೋದಂತ ಸಂದರ್ಭದಲ್ಲಿ ಸಿಂಪಲ್ ಪ್ರಶ್ನೆ ಕೇಳಿದ್ದಿಷ್ಟೇ, ಯಾರಿಗೆ ನೀವು ಈ ಸಲ ಬೆಂಬಲವನ್ನ ಕೊಡ್ತೀರಾ, ಯಾಕೆ ಕೊಡ್ತೀರಾ ಅಂತ. ಡಿ ಕೆ ಸುರೇಶ್ ಅವರ ಹೆಸರಂತ ಹೇಳುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಡಿ ಕೆ ಸುರೇಶ್ ಅವರು ರಾಮನಗರದವರು ನಮಗೆ ಪ್ರತಿನಿತ್ಯನೂ ಸಿಗ್ತಾರೆ, ಕನಕ್ಪುರದಲ್ಲಿ ಪ್ರತಿನಿತ್ಯನೂ ಸಿಗ್ತಾರೆ. ನಾವು ಮಧ್ಯರಾತ್ರಿ ಕಾಲ್ ಮಾಡಿದಾಗ್ಲೂ ಕೂಡ ರಿಸೀವ್ ಮಾಡಿ ಮಾತನಾಡಿ ಒಂದು ಅಗತ್ಯ ಬಿದ್ರೆ ನೇರವಾಗಿ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಆ ಕಾರಣಕ್ಕಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಒಂದಷ್ಟು ಜನರ ಅಭಿಪ್ರಾಯ ಆದ್ರೆ, ಮತ್ತೊಂದು ಕಡೆಗೆ ನಾವು CN ಮಂಜುನಾಥ್ ಅವ್ರ ಕಡೆಯಿಂದ ಒಂದಷ್ಟು ಆರೋಗ್ಯ ಸೇವೆಯನ್ನು ಕೂಡ ಪಡೆದುಕೊಂಡಿದ್ದೇವೆ, ಅವರ ಕೆಲಸದಿಂದನೂ ಕೂಡ ನಮಗೆ ಲಾಭ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಒಂದಷ್ಟು ಜನ ಆಡ್ತಾ ಇರುವಂತದ್ದು. ಇನ್ನೊಂದಷ್ಟು ಜನ ನಾವು ಸಾಂಪ್ರದಾಯಿಕ ಮೊದಲಿಂದನೂ ಕೂಡ ಒಂದಷ್ಟು ಜನ ಬಿಜೆಪಿಯಲ್ಲಿ ಬೆಂಬಲಿಸ್ತಾ ಬಂದಿದ್ದೀವಿ, ಇನ್ನೊಂದಿಷ್ಟು ಜನ ಇಲ್ಲ ನಾವು ಮೊದಲಿಂದನೂ ಕೂಡ ದೇವೇಗೌಡರ ಕಾಲದಿಂದನೂ ಕೂಡ JDS ಇಂದ ಬೆಂಬಲಿಸ್ತಾ ಬಂದಿದ್ದೀವಿ ಅನ್ನೋ ಮಾತುಗಳನ್ನು ಹೇಳಿದರೆ, ಅದೇ ರೀತಿಯಾಗಿ 10 ವರ್ಷದಿಂದ ಕಳೆದ 3 ಬಾರಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ನಮ್ಮ ಬೆನ್ನೆಲುಬಾಗಿ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ಜೊತೆಯಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಷೇತ್ರ ಅಂತಂದ ಹೇಳಿದ್ರೆ ನಾನು ಹೊರಗಡೆ ಆದ್ರೆ ರಾಜ್ಯ ಆಗಿರ್ಬೋದು, ರಾಜ್ಯದ ನಾಯಕ ಆಗಿರ್ಬೋದು, ಈ ಕ್ಷೇತ್ರಕ್ಕೆ ನಾನು ಸೇವಕ ಅನ್ನುವಂತ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಟ್ಟಾರೆಯಾಗಿ ಪ್ರತಿದಿನ ಇವತ್ತೇನು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನೇರ ಅಂತ ಫೈಟ್ ಇಲ್ಲಿ ಏರ್ಪಟ್ಟಿದ್ದು ಸ್ಪಷ್ಟ ಆಗುತ್ತೆ. ಆದ್ರೆ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಮತದಾರರು ಗೊಂದಲ ಇರ್ತಾರೆ. ಆದ್ರೆ ಕನಕ್ಪುರ ಮತದಾರರು ಯಾವುದೇ ರೀತಿಯ ಗೊಂದಲ ಇಲ್ಲದೆ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನ ಇವತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಹಂಚಿಕೊಂಡಿರುವಂತದ್ದು. ಚಂದನ್ ಶರ್ಮಾ. ರೈಟ್, ಅಭಿಷೇಕ್ ಹೋಗ್ತೀನಿ ನಾನು. ಅಭಿಷೇಕ್, ಹೌ ವಾಸ್ ಇಟ್ ಫಾರ್ ಯು? RR ನಗರದಲ್ಲಿ ಮತ್ತು ಬೆಂಗಳೂರು ಸೌತ್ ನಲ್ಲಿ ಸುತ್ತಾಡಿದ್ರಿ. ಚಂದನ್, ಒಂದ್ ಲೈನ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ಬಂಡೆ ಕೂಡ ಪ್ರೀತಿ ಮುಂದೆ ಕರಗುತ್ತೆ ಅನ್ನೋದು RR ನಗರ ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ಒಂದಿಷ್ಟು ಮತದಾರರ ಅಭಿಪ್ರಾಯ ಆಗಿತ್ತು. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಬಂಡೆ ಕರಗೋದಿಲ್ಲ, ಡಿ ಕೆ ಸುರೇಶ್ ಅವರು ಗೆದ್ದೇ ಗೆಲ್ತಾರೆ ಅಂತ ಎರಡೂ
ಇಬ್ಬರ ಪರ ಇರುವಂತ ಬೆಂಬಲಿಗರು ತಮ್ಮ ನಾಯಕ ಖಂಡಿತವಾಗಿ ಗೆಲ್ತಾರೆ ಅನ್ನೋ ಆಶಾಭಾವನೆಯನ್ನು ಹೊಂದಿದ್ದಾರೆ. ಇಟ್ ವಿಲ್ ಬಿ ಅ ವೆರಿ ಟೈಟ್ ಫೈಟ್. ಈ ಸರಿ ಡಿ ಕೆ ಸುರೇಶ್ ಅವರು ಹೆದರ್ಕೊಂಡಿದ್ದಾರೆ ಅಂತ ಏನು ಬಹುತೇಕ ಜನರು ಹೇಳ್ತಿದ್ರು, ಅದು ಒಂದು ಕಡೆ ಕಂಡು ಬರ್ತಿಲ್ಲ. ಆದರೆ ಈಸಿಯಾಗಿ ಡಾಕ್ಟರ್ ಗೆಲ್ತಾರೆ ಅನ್ನೋದು ಅಭಿಪ್ರಾಯ ಕೂಡ ಸುಳ್ಳು ಅನ್ನೋದು ಇವತ್ತು ಅರ್ಥ ಆಗಿದೆ. ಯಾಕಂದ್ರೆ ಈಕ್ವಲಿ ತಮ್ಮ ನಾಯಕರನ್ನ ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತ ಒಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ಬೆಂಬಲಿಗರು ಹೋರಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಇರೋ ಅಧಿಕಾರವನ್ನ ಇರೋಂತ ಸಂಸದರನ್ನ ಮುಂದುವರಿಸಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಇವರಿಬ್ಬರ ಫೈಟ್ ನಲ್ಲಿ ಯಾರು ಎದೆ ಬಡಿತ ಹೆಚ್ಚಾಗತ್ತೆ, ಯಾರು ಮತ್ತೊಬ್ಬರ ಗೆಲುವನ್ನ ನಿರೀಕ್ಷೆ ಮಾಡೋದಕ್ಕೂ ಕೂಡ ಈ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ. ಆದ್ರೆ ಇವತ್ತಿನ ವಿಚಾರವಾಗಿ ನೋಡಿದಾಗ ನಮ್ಮ ಪ್ರಯತ್ನವನ್ನ ಕ್ಷೇತ್ರದ ಮತದಾರರು ಮೆಚ್ಚಿದ್ದಾರೆ. ಆ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನ ಯಾಕೆ ಏನು ಎತ್ತ ಅನ್ನೋ ಒಂದು ಕಾರಣಗಳನ್ನ ಅವರಿಂದ ಪಡೆದು ನಾವೊಂದು ಮತವನ್ನು ದಾಖಲಿಸ್ತಾ ಇರೋದ್ರಿಂದ ಅವರು ಈ ಒಂದು ಪ್ರಯತ್ನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಚಾನಲ್ ಮಾಡ್ತಿರುವಂತ ಈ ಒಂದು ಕಾರ್ಯವನ್ನ ಮುಂದುವರಿಸಬೇಕು ಅಂತ ಕೂಡ ಕಿವಿ ಮಾತನ್ನ ತಿಳಿಸಿರುವಂತದ್ದು. ಓವರ್ ಆಲ್ ಒಂದು ಟೈಟ್ ಫೈಟ್ ಇರುವಂತ ಕ್ಷೇತ್ರ. ಈ ಬಾರಿ ಇಡೀ ರಾಜ್ಯದ ಕಣ್ಣು ಬೆಂಗಳೂರು ಗ್ರಾಮಾಂತರದ ಮೇಲೆ ಇರುತ್ತೆ. ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್, ಇವರಿಬ್ಬರಲ್ಲಿ ಕಲ್ಲು ಬಂಡೆ ಅಂತ ಹೃದಯದವರು ಗೆಲ್ತಾರ ಅಥವಾ ನೂರಾರು ಜನರ ಹೃದಯವನ್ನ ಕಾಪಾಡಿದಂತ ವೈದ್ಯರು ಗೆಲ್ತಾರ ಅನ್ನೋದು ಕಾದು ನೋಡಬೇಕಾಗಿರೋ ಪ್ರಶ್ನೆ. ಚಂದನ್. ಓಕೆ, ಇಂಟ್ರೆಸ್ಟಿಂಗ್. ಲೆಟ್ಸ್ ವೇಟ್ ಫಾರ್ ಇಟ್. ಅಂಬರೀಶ್, ಗೋ ಅಹೆಡ್ ಅಂಬರೀಶ್. ಆನೆಕಲ್ಲಲ್ಲಿ ಇದ್ರಿ ತಾವು? ಚಂದನ್ ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಏನು ಕ್ಷೇತ್ರ ಏನಿದೆ ಆನೇಕಲ್ನಲ್ಲಿ ನಾನು ಇವತ್ತು ಏನು ಗ್ರೌಂಡ್ ಸರ್ವೆ ಮಾಡುವಂತದ್ದು. ಆನೇಕಲ್ ತಾಲೂಕಿನಾದ್ಯಂತ ಇನ್ನು ಸುತ್ತಮುತ್ತ ಸಂದರ್ಭದಲ್ಲಿ ಏನು 18 ವರ್ಷದಿಂದ ಹಿಡಿದು ಹಿರಿಯ ನಾಗರಿಕರು, ಮಹಿಳೆಯರು, ಪುರುಷರು ಎಲ್ಲರನ್ನೂ ಸಹ ನಾನು ಮಾತಾಡಿಸಿ ಅವರ ಮನದಾಳದ ಮಾತುಗಳನ್ನ ಕೇಳಿದೆ. ಮತ್ತೆ ಏನು ಒಲವು ಯಾರಪ್ಪ ಇದೆ ಅನ್ನೋದನ್ನ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನರು ಏನಂತಂದ್ರೆ ಡಿ ಕೆ ಸುರೇಶ್ ಗ್ರಾಮ ಪಂಚಾಯತ್ ಲೆವೆಲ್ ಬಂದು ಮತ್ತೆ ಅವರು ಎಲ್ಲ ಕಷ್ಟ ಸುಖಗಳಿಗೆ ಏನು ನಮ್ಗೆ ಏನು ಇದಾಗ್ತಿದ್ದಾರೆ, ಕಳೆದ ಬಾರಿಯೂ ಸಹ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಏನು ಮಂಜುನಾಥ್ ಅವರ ಬರೀ ಏನೋ ಆರೋಗ್ಯ ಸಹಾಯವನ್ನು ಪಡೆದಿರುತ್ತದೆ, ಮತ್ತೆ ಅವರ ಒಂದು ಕೆಲಸ ಕಾರ್ಯಗಳು ಮತ್ತೆ ಅವರ ಒಂದು ಸರಳ ಸಜ್ಜನಿಕೆ ಏನು ವ್ಯಕ್ತಿತ್ವವನ್ನ ನೋಡಿ ಸಾಕಷ್ಟು ಜನರನ್ನ ಬದಲಾವಣೆ ಬೇಕು. ಮಂಜುನಾಥ್ ಅಂತ ಅವರು ಏನು ಚುನಾವಣೆಯಲ್ಲಿ ಆರಿಸಿ ಬರಬೇಕು, ಅವರು ನಾಯಕರಾಗಬೇಕು ಅನ್ನೋದು ಸಾಕಷ್ಟು ಇನ್ನೂ ಕೆಲವು ಜನ ಹೇಳ್ತಾ ಇರುವಂತದ್ದು. ಇನ್ನೂ ಕೆಲವರು ಏನಂತಂದ್ರೆ ಇಂಥವ್ರು ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳ್ತಾರೆ. ಕೊನೆಯದಾಗಿ ಅವರು ಹೇಳುವಂತದ್ದು ಅದು ನಮಗೂ ಕುತೂಹಲ ಇದೆ, ಈ ಒಂದು ಕ್ಷೇತ್ರದಲ್ಲಿ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಮಗೂ ಕುತೂಹಲ ಇದೆ ಅಂತ ಹೇಳ್ತಾರೆ. ಸಾಕಷ್ಟು ಜನರಲ್ಲಿ ಇನ್ನೂ ಸಹ ಏನು ಯಾರು ಗೆಲ್ತಾರೆ ಕುತೂಹಲಕಾರಿಯಾಗಿ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇರುವಂತದ್ದು. ಚೆನ್ನ ಸರ್. ರೈಟ್, ಇಟ್ ಈಸ್ ಇಂಟ್ರೆಸ್ಟಿಂಗ್ ಅಗೈನ್. ನಮ್ಮ ಮತ್ತೊಬ್ಬ ಪ್ರತಿನಿಧಿ ರಾಜು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಎಲ್ಲೆಲ್ಲಿ ನಿಮ್ಮ ಸಂಚಾರ, ನಿಮಗೆ ಸಿಕ್ಕಂತ ಅಭಿಪ್ರಾಯ ಏನು? ಚಂದನ್ ಸರ್, ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸುತ್ತಾಟವನ್ನು ಮಾಡಿದ್ರಿ. ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 32 ಗ್ರಾಮ ಪಂಚಾಯತಿಗಳು ಬರುತ್ತೆ. ಈ 32 ಗ್ರಾಮ ಪಂಚಾಯತಿಗಳ ಪೈಕಿ ಸುಮಾರು 25 ಗ್ರಾಮ ಪಂಚಾಯತಿಗೆ ರೀಚ್ ಆಗುವಂತ ಪ್ರಯತ್ನ ಕೂಡ ನಾವು ಮಾಡಿದ್ವಿ. ಅಂದ್ರೆ ಹಳ್ಳಿ ಪ್ರದೇಶಲ್ಲೂ ಕೂಡ ಹೋದಂತ ಸಮಯದಲ್ಲಿ ಹಳ್ಳಿ ಕಟ್ಟೆ ಯಾವ ಭಾಗದಲ್ಲಿ ಇರ್ತದೆ ಅಲ್ಲಿ ಹೋದಂತ ಸಮಯದಲ್ಲಿ ವಿಸ್ತಾರ ನ್ಯೂಸ್ ಬಂದಿದ್ದಾರೆ. ಇವತ್ತು ಪೋಲಿಂಗ್ ಬೂತ್ ಕೂಡ ಸರ್ವೆ ನಡೀತಾ ಇತ್ತು, ಇಲ್ಲೇ ಬಂದಿದ್ದಾರೆ ಅನ್ನೋ ಒಂದು ಮಾತು ಕೂಡ ನಮಗೆ ಕೇಳಿ ಬಂತು. ಆ ಒಂದು ಎಲ್ಲ ಮಾತನ್ನ ಕೂಡ ಹೊರತುಪಡಿಸಿದ್ರು ಕೂಡ ಜನರ ಅಭಿಪ್ರಾಯನ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ನಮಗೆ ವ್ಯಕ್ತವಾದಂತ ಅಭಿಪ್ರಾಯಗಳಂದ್ರೆ ಮೊದಲಿಂದನೂ ಕೂಡ ಜೆಡಿಎಸ್ ಭದ್ರಕೋಟೆ ಆಗಿದಂತ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಈಗ ಬಂದಿದ್ರು ಕೂಡ ಅದೇ ರೀತಿಯಾದಂತ ಏನು ಜೆಡಿಎಸ್ ಭದ್ರಕೋಟೆ ಇರುತ್ತೆ ಅಥವಾ ಜೆಡಿಎಸ್ ಹೊರತುಪಡಿಸಿ ಕಾಂಗ್ರೆಸ್ ಮತ್ತೆ ಬರುತ್ತೆ ಅನ್ನೋದು ಯಾವುದೇ ರೀತಿಯ ಲೆಕ್ಕಾಚಾರಗಳು ಕೂಡ ಇಲ್ಲ. ಯಾಕಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ನೇರ ಪೈಪೋಟಿ ಇದೆ. ಜನರು ಒಂದ್ ಕಡೆ ಡಿ ಕೆ ಸುರೇಶ್ ಅಂದ್ರೆ ಇನ್ನೊಂದ್ ಕಡೆ ಮಂಜುನಾಥ್ ಅವರು ಅಂತ ಹೇಳ್ತಾ ಇರುವಂತದ್ದು, ಇನ್ನೊಂದ್ ಕಡೆ ನಮಗೆ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅಂತ ಹೇಳಿದ್ರೆ ಇನ್ನೊಬ್ರು ನಾವು ಬಾಲಣ್ಣ ಅಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಚಂದ್ರಶರ್ಮಾ ಸರ್. ಮತ್ತೆ ಇದ್ರ ಜೊತೆಗೆ ಮಂಜುನಾಥ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಿ ಜನರಿಗೆ ಯಾವ ರೀತಿ ರೀಚ್ ಆಗಿದ್ದಾರೆ, ತಮ್ಮ ಸಂಬಂಧಿಕರ ಈ ರೀತಿಯ ಊರು ಭಾಗಗಳಲ್ಲಿ ಒಂದು ಪುಕಾರ ಆದ್ರೆ ಇನ್ನೊಂದ್ ಕಡೆ ಯಾವ ಎಂಪಿಯೂ ಕೂಡ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಬಂದಿರಲಿಲ್ಲಪ್ಪ. 2 ಬಾರಿ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಜನರ ಅಹವಾಲನ್ನ ಸ್ವೀಕರಿಸ ಮಾಡಿದ್ದಾರೆ. ಹಾಗಾಗಿ ನಾವು ಏನು ಡಿ ಕೆ ಸುರೇಶ್ ಅವ್ರನ್ನೇ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಎಲ್ಲರೂ ಕೂಡ ಒಂದು 50-50 ಅಂದ್ರೆ ನೇರ ಪೈಪೋಟಿಯಲ್ಲಿ ವ್ಯಕ್ತವಾಗಿರುವಂತದ್ದು. ಚಂದನ್ ಸರ್. ರೈಟ್, ಥ್ಯಾಂಕ್ ಯು. ಹರಿಶ್ಚಂದ್ರ ನಾಯಕ್ ಕುಣಿಗಲ್ಲಲ್ಲಿದ್ರು. ಲೆಟ್ಸ್ ಗೋ ಟು ಹರಿಶ್ಚಂದ್ರ ನಾಯಕ್ ನಾವು. ನಾಯಕರೇ, ಗೋ ಅಹೆಡ್. ಎಸ್ ಚಂದ್ರನ್ ಶರ್ಮಾ, ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸುಮಾರು ಸಂಜೆ 6 ಗಂಟೆವರೆಗೂ ಕೂಡ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಓಡಾಟವನ್ನು ನಡೆಸಿದ್ವಿ. ಏನು ಇಬ್ಬರು ಅಭ್ಯರ್ಥಿಗಳ ಪರ ಸಾಕಷ್ಟು ಅಲೆ ಇರುವಂತದ್ದು. ನಾವು ಬೆಳಗ್ಗೆ ಕುಣಿಗಲ್ ಪಟ್ಟಣದಿಂದ ಈ ಒಂದು ಸರ್ವೆಯನ್ನ ಆರಂಭ ಮಾಡಿದ್ವಿ. ಆ ಒಂದು ದಾರಿಯಿಂದ ಯಡಿಯೂರವರೆಗೂ ಕೂಡ ಹೋದ್ವಿ. ಅದಾದ್ಮೇಲೆ ಮತ್ತೆ ಯಡಿಯೂರಿನಿಂದ ಹುದಿಯೂರು ದುರ್ಗದವರೆಗೂ ಕೂಡ ಹೋದ್ವಿ. ಸುಮಾರು 3/4 ಭಾಗ ಈ ಒಂದು ಕುಣಿಗಲ್ ಕ್ಷೇತ್ರವನ್ನ ನಾವು ಕವರ್ ಮಾಡುವಂತಹ ಪ್ರಯತ್ನವನ್ನ ಈ ಒಂದು ಸರ್ವೆ ಮೂಲಕ ಇವತ್ತು ಮಾಡಿದ್ವಿ. ಸಾಕಷ್ಟು
ಜನರು ಕೂಡ ಈ ಒಂದು ಏನು ಸರ್ವೆಯಲ್ಲಿ ಭಾಗಿಯಾದ್ರು. ಸರ್ವೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಏನು ತಮ್ಮ ಅಭಿಪ್ರಾಯವನ್ನ ಕೂಡ ಈ ಒಂದು ಸರ್ವೆಯಲ್ಲಿ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಏನು ಹಾವು ಏಣುವ ಒಂದು ಆಟ ಏನಿರುತ್ತೆ ಆ ರೀತಿಯಲ್ಲಿ ಒಂದ್ ಬಾರಿ ಏನು ಡಿ.ಕೆ. ಸುರೇಶ್ ಅವರು ಮೇಲ್ಗೈ ಸಾಧಿಸಿದ್ರು ಈ ಒಂದು ಸರ್ವೆ ಲೆಕ್ಕಾಚಾರದಲ್ಲಿ. ಇನ್ನೊಂದು ಕಡೆ ಮಂಜುನಾಥ್ ಅವರು ಮೇಲ್ಗೈ ಸಾಧಿಸ್ತಾ ಹೋದ್ರು. ಹಾಗಾಗಿ ಸಾಕಷ್ಟಾಗಿ ನೆಕ್ ಟು ನೆಕ್ ಫೈಟ್ ಈ ಒಂದು ಸರ್ವೆ ಮೂಲಕ ನಮ್ಗೆ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಸಾಕಷ್ಟು ಎಲ್ಲರೂ ಕೂಡ ಭಾಗಿಯಾದ್ರು. ಇವತ್ತು ಏನು ಕುಣಿಗಲ್ ಕ್ಷೇತ್ರದ ಮತದಾರರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಇವಾಗಂತೂ ನಮಗೂ ಕೂಡ ಇದ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸ್ನೇಹಿತರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಓಡಾಟ ನಡೆಸಿದ್ದಾರೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದನ್ನ ನಾಯಕರ ಥ್ಯಾಂಕ್ ಯು. ಕಮ್ ಟು ದಿ ಕ್ಯಾಮ್ರಾ ಪ್ಲೀಸ್. ಭಾಳ ಇಂಟ್ರೆಸ್ಟಿಂಗ್. ಎಲ್ಲರೂ ಕೂಡ ಹೇಳ್ತಾ ಇರೋದು ಇಟ್ ಈಸ್ ಗೋಯಿಂಗ್ ಟು ಬಿ ಎ ವಾಟರ್ ಟೈಟ್ ಕಾಂಟೆಸ್ಟ್ ಅಂತ, ಫೋಟೋ ಫಿನಿಶ್, ಒಂದು ರೀತಿ ಕ್ಲಿಫ್ ಹ್ಯಾಂಗರ್ ಕಾಂಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇವತ್ತು ಬಂದಂಥ ಕರೆಗಳ ಸಂಖ್ಯೆ ಐ ವುಡ್ ಸೇ ನಿಯರ್ಲಿ ಮೋರ್ ದ್ಯಾನ್ 1 lakh. ಆದರೆ ನಾವು ರಿಸೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಬೌಟ್ 12 to 13,000 ಅಥವಾ 13,000 ಅಂದಾಜಿನ ಪ್ರಕಾರದಲ್ಲಿ ಹೇಳೋದಾದರೆ. ಸೊ ನಮಗೆ ಸಿಕ್ಕಂಥ ಡೀಟೇಲ್ಸ್ ಏನು ಮತ್ತು ನಾವು ಯಾವ್ಯಾವ ಫ್ಯಾಕ್ಟ್ರಿಗಳನ್ನು ಜನರ ಮುಂದೆ ಇಟ್ಕೊಂಡು ಹೋದ್ವಿ. ಕೇವಲ ಯಾರು ಓಟ್ ಹಾಕ್ತೀರಾ ಅಂತ ಕೇಳಲಿಲ್ಲ ನಾವು, ಯಾವ್ಯಾವ ಫ್ಯಾಕ್ಟ್ರಿಗಳು ವರ್ಕೌಟ್ ಆಗ್ತವೆ ಅನ್ನೋದು ಕೂಡ ನಮಗೆ ಬಹಳ ಸ್ಪಷ್ಟವಾದಂಥ ವಿಷಯವಾಗಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.